ಕುರುಕ್ಷೇತ್ರ ಅಂತ ಹೇಳಿದ್ದು ಯಾಕೆ ಅಂತ ಹೇಳಿದರೆ, ಕೌರವರು ನಮ್ಮ ಕುರುವಂಶ, ಆದ್ದರಿಂದ ವಂಶದ ಮರ್ಯಾದೆಯನ್ನು ಉಳಿಸೋದಕ್ಕೋಸ್ಕರ ಆ ವಂಶದ ಒಂದು ಮಹತ್ವ ಗೊತ್ತಾಗಿ, ವಂಶದ ಮಹತ್ವ ಉಳಿಸೋಣ ನಾವು, ನಮ್ಮ ವಂಶವನ್ನು ಯಾವಾಗಲೂ ಕೂಡ ಮನುಷ್ಯನಿಗೆ ಇರತಕ್ಕದ್ದು ಏನಂತ ಹೇಳಿದರೆ, ನಾನು ಇಂತಹ ಒಂದು ವಂಶದಲ್ಲಿ ಬಂದವನು, ಆದ್ದರಿಂದ ಪ್ರತಿಷ್ಠಿತವಾದಂಥ ಮನೆತನದಲ್ಲಿ ನಾನು ಬಂದವನು, ಆ ಮನೆತನದ ಗೌರವ ಅದು ಉಳಿಸಬೇಕು ಎಂಬಂತಹ ಈ ಒಂದು ಆಸೆ ಸಾಮಾನ್ಯವಾಗಿ ಎಲ್ರಿಗೂ ಇರ್ತದೆ. ಪಾಂಡವರಿಗಂತೂ ಇದ್ದೇ ಇದೆ. ಹಾಗಾಗಿ ಧರ್ಮಕ್ಷೇತ್ರಕ್ಕೆ ಬಂದಿದ್ದಾರೆ. ಕುರುಗಳ ನೆನಪಾಗಿದೆ, ಅಂತಹ ಮಹಾರಾಜರ ವಂಶದಲ್ಲಿ ನಾವು ಹುಟ್ಟಿದ್ದೇವೆ, ನಾವು ಇಂಥ ಕೆಲಸ ಮಾಡಬಾರದು, ಬೇಡ ಬಿಟ್ಟು ಹೋಗೋಣ ಅಂತ ಹೇಳಿ ಹಾಗೆ ಅನಿಸಿತು ಎಂಬಂತಹ ಒಂದು ನಿರೀಕ್ಷೆ. ಪಾಂಡವರ ಇಡೀ ಒಂದು ಮನೋಗತಿಯನ್ನು ಅವನು ಅರ್ಥ ಮಾಡಿಕೊಂಡಿದ್ದಾನೆ. ಪಾಂಡವರು ಯಾವ ರೀತಿ ವರ್ತಿಸಬಹುದು, ಯಾವ ಸಂದರ್ಭದಲ್ಲಿ ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತದೆ, ಇದನ್ನು ಅವನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾನೆ. ಅದಕ್ಕೆ ಅನುಗುಣವಾಗಿ ಅವನ ಮಾತು ಬರ್ತಾ ಇದೆ. ಆದ್ದರಿಂದ ಯಾವಾಗಲೂ ಕೂಡ ಮನೆಯಲ್ಲಿ ಕೂಡ ಮಾತಾಡುವಾಗ ಒಬ್ಬರ ಮನಸ್ಥಿತಿಯನ್ನು ನೋಡಿ ಅದಕ್ಕೆ ಸರಿಯಾಗಿ ಮಾತಾಡು. ನಿಮಗೆ ಯಾಕೆ ಇಷ್ಟೆಲ್ಲ ಜಗಳ, ನಿಮಗೆ ಬೇರೆ ಇದ್ದೇ ಇದೆ ಅಲ್ವಾ, ನಿಮಗೆ ಬೇಕಾದಷ್ಟು ದೇವರು ಕೊಟ್ಟಿದ್ದಾರೆ, ಇದಕ್ಕೆಲ್ಲ ಯಾಕೆ ಕೈ ಹಾಕ್ತೀರಿ, ಈ ರೀತಿ ಮಾತಿನಿಂದ ಆವಾಗ ಅವರ ಲೋಭವನ್ನು ಮುಚ್ಚಿಡುವುದು. ವಾಸ್ತವಿಕವಾಗಿ ಧೃತರಾಷ್ಟ್ರ ಅವನು ಅವ್ರದ್ದನ್ನು ಅವರಿಗೆ ಕೊಟ್ಟುಬಿಡು, ಅವರಿಗೆ ಇರಲಿ ಇಲ್ಲದೇ ಇರಲಿ, ಅವ್ರದ್ದನ್ನು ಅವರಿಗೆ ಕೊಟ್ಟುಬಿಡು ಅಂತ ಹೇಳಬೇಕಿತ್ತು. ಲೋಭ ಇರುವುದು ಇವನಿಗೆ, ಅದು ಅವನ ಮಾತಿನಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ.